ಸರಿಯಾಗಿದೆ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನಾವಿವತ್ತು ಕೋಲಾರದಲ್ಲಿ 2ನೇ ದಿನ ನಮ್ಮದು. ನಿನ್ನೆ ನಿಮಗೆಲ್ರಿಗೂ ಗೊತ್ತೇ ಇದೆ, ಕೆ ಸಿ ರೆಡ್ಡಿ ಅವ್ರದ್ದು ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದು. ಹಾಗಾಗಿ ಬೆಳಗ್ಗೆಯಿಂದ ರಾತ್ರಿ ಆದರೂ ಕೂಡ ವಿಷಯಗಳು ಮುಗೀತು. ಕೊನೆಗೂ ಅಂತೂ ಇಂತೂ ಸ್ವಲ್ಪ ನಮ್ಮ ಕೈಲಾಗಿದ್ದ ಪ್ರಯತ್ನ ಮಾಡಿದು. ಒಂದಿನ ಎಲ್ಲ ಅವ್ರದ್ದು ಹಿಸ್ಟ್ರಿಯನ್ನು ತೆಗೆದಾ ಕೂತ್ಕೊಂಡು ಅದಕ್ಕೆ ಅವ್ರ ಅಣ್ಣನ ಮಗ ಸಾಥ್ ಕೊಟ್ಟರು ನಮಗೆ, ವೆಂಕಟಕೃಷ್ಣ ಅವರು. ಅದಾದಮೇಲೆ ಲೇಟ್ ಆಯ್ತಲ್ಲ, ಅದಕ್ಕೆ ಎಲ್ಲೂ ಹೋಗಲಿಲ್ಲ. ನಮಗೆ ಸಿ ಎಮ್ ಮನೇಲಿ ಉಳ್ಕೊಳ್ಳೋಂಥ ಭಾಗ್ಯ ಸಿಕ್ತು. ಮಲ್ಕೊಂಡಿದ್ದು ಇವಾಗ ಮಾರ್ನಿಂಗ್ 7 o'clock ಆಗಿದೆ, ರೆಡಿಯಾಗಿದ್ದೀವಿ. ನೆಕ್ಸ್ಟ್ ವಿಡಿಯೋ ನಾವು KGFಗೆ ಹೋಗ್ತಾ ಇದ್ದೀವಿ. KGF ಅಂತ ಹೇಳಿದರೆ ಎಲ್ರಿಗೂ ಗೊತ್ತೇ ಇದೆ, ಯಶ್ ಅವ್ರಿಗೆ KGF ಫಸ್ಟ್ ಮತ್ತು ಸೆಕೆಂಡ್ ಯಶಸ್ಸು ಕೊಟ್ಟಂಥ ಕನ್ನಡದ ಯಶಸ್ವಿ ಸಿನಿಮಾ KGF. ಹೌದು, ಆ ಸಿನಿಮಾದ ನಾವು ನೋಡಿರೋದು ಒಂದಾದರೆ ಅಲ್ಲಿ ತೆರೆ ಹಿಂದೆ ಸಾಕಷ್ಟು ಕಥೆಗಳಿದೆ. ಅಂದರೆ ರಿಯಲ್ ಕಥೆಗಳು, ರೀಲ್ ಮೇಲೆ ನೋಡಿರೋದು ಬೇರೆ, ರಿಯಲಲ್ಲಿ ಇರೋದೇ ಬೇರೆ. ಆ ರಿಯಲ್ ಕಥೆಗಳೇನು, ಅಲ್ಲಿ KGF ಯಾವ ರೀತಿ ಸ್ಟಾರ್ಟ್ ಆಯಿತು, ಚಿನ್ನದ ಗಣಿ ಅದರಲ್ಲೂ ಯಾವ ರೀತಿ ಸ್ಟಾರ್ಟ್ ಆಯಿತು, ಯಾವ ರೀತಿ ಅಂತ್ಯ ಆಯಿತು ಅನ್ನೋದನ್ನು ನಾನು ಇವತ್ತಿನ ದಿನದಲ್ಲಿ 2ನೇ ದಿನ ಅಲ್ಲಿಗೆ ಹೋಗಿ ವಿಡಿಯೋದಲ್ಲಿ ಶೂಟ್ ಮಾಡ್ತೀವಿ. ನೋಡಿ, ಸೇಮ್ ಮನೇಲಿ ಎಷ್ಟು ಚೆನ್ನಾಗಿ ನೇರವಾಗಿ ಸೂರ್ಯನ ಬೆಳಕು ಬರ್ತಾ ಇದೆ. ಅದರಲ್ಲೂ ಹಳ್ಳಿ ಮನೆ, ಕ್ಯಾಸಂಬಳ್ಳಿ ಮನೆ. ವಾಕ್ ಮಾಡೋದಾದ್ರೆ ಮಾಡ್ಬೋದು. ನಾವು ಮಾರ್ನಿಂಗು ಸ್ವಲ್ಪ ಟೈಮ್ ವಾಕ್ ಮಾಡಿದೆ. ಇಲ್ಲಿ ಬಂದು 6 o'clock ಎದ್ದಿದ್ದಾಯಿತು. ಸ್ವಲ್ಪ ರಿಫ್ರೆಶ್ಮೆಂಟ್ ಆಯಿತು ಮೈಂಡು. ಯಾಕೆಂದರೆ ನೈಟ್ 11 ಗಂಟೆವರೆಗೂ ಕೂಡ ಮಾತಾಡಿದ್ದೀವಿ. ಪಾಪ ಅವ್ರ ಮನೆಯವರು ನಮಗೆ ಇಷ್ಟೊತ್ತಿನಲ್ಲಿ ಯಾಕೆ ಜರ್ನಿ ಮಾಡ್ತೀರಾ, ನಾವು KGFಗೆ ಹೋಗಿ ಉಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಇಷ್ಟೊತ್ತಿನಲ್ಲಿ ಯಾಕೆ ಜರ್ನಿ ಮಾಡ್ತೀರಾ, ಬೇಡ ಅಂತ ಹೇಳಿ ವೆಂಕಟಕೃಷ್ಣ ಸರ್ ಮತ್ತು ಅವರ ಪತ್ನಿ ಚಂದ್ರಮಣಿ ಮೇಡಮ್ಮು ನಮಗೆ ಎಷ್ಟೊಂದು ಪ್ರೀತಿಯ ಆಧಾರದ ಆತಿಥ್ಯ ನೀಡಿದ್ದು ಅಂತ ಹೇಳಿದರೆ ಅದನ್ನು ಹೇಳೋಕ್ಕೆ ಸಾಲದು. ಊಟ ಮಾಡಿದು ಮಧ್ಯಾಹ್ನ, ಮತ್ತು ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ. ಮತ್ತು ಇವಾಗ ಆಲ್ರೆಡಿ ನಾವು ಫಸ್ಟ್ ಫ್ಲೋರಲ್ಲಿದ್ದೀನಿ. ಅವರು ಬರೋಕ್ಕಾಗಲ್ಲ ಪಾಪ, ಅವರಿಗೆ ನೀ ಪೈನ್ ಇದೆ ಅಂತ ಹೇಳಿ ಬನ್ನಿ ಕಾಫಿ ಕುಡೀರಂತೆ ಅಂತ ಫೋನ್ ಮಾಡಿದರು. ಅದು ತೊಟ್ಟಿ ಮನೆ ಅಂತ ಹೇಳಿದ್ನಲ್ಲ ನೋಡಿ, ಆವಾಗ ಫುಲ್ ಓಪನ್ ಇತ್ತು. ಇವಾಗ ಅಲ್ಲಿ ಕಸ ಎಲ್ಲ ಬೀಳುತ್ತೆ ಅಂತ ಎಲ್ಲ ಜಾಲರಿ ಹಾಕಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ನೋಡಿದೆ. ಬನ್ನಿ, ನಮ್ಮ ಟೀಮ್ ಏನೇನು ಮಾಡ್ತಾಯಿದೆ ಅಂತ ನಾನು ನೋಡ್ಕೊಬೇಕು. ಡಿವೋಷನಲ್ ಸಾಂಗ್ ಬರ್ತಾಯಿದೆ. ಕಾಫಿ ನನಗೋಸ್ಕರ ರೆಡಿ. ಮೇಡಮ್ಗೆ ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ ಅವ್ರು ಏನು ಮಾಡ್ತಾಯಿದ್ದಾರೆ, ಬನ್ನಿ. ಎಲ್ಲ ಬ್ಯಾಟ್ರಿ ಇದೆಲ್ಲ ನೈಟಿಗೆ ಎಲ್ಲ ಚಾರ್ಜ್ ಎಲ್ಲ ಮಾಡಿಟ್ಟಿದ್ದೆ, ಎಲ್ಲ ಇದು ಮಾಡಿದ್ದಾರೆ. ಲೈಟಿಂಗ್ಸು, ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಓಹೋ, ಆಕಾಶ್ ಅವರು ರಾತ್ರಿ ವಿಡಿಯೋನ ಡಂಪ್ ಮಾಡುತ್ತಾ ಇದ್ದಾರೆ ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು. ಮಾರ್ನಿಂಗು ಬೇಗ ಇದ್ದು. ಇದು ಮುಂಚೆ ಅಂದರೆ ಅವರ ಪೂರ್ವಜರಿದ್ದಾಗ, ಕೆ ಸಿ ರೆಡ್ಡಿ ಅವರು ಇದ್ದಾಗ ಇದು ಅಡುಗೆ ಮನೆಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು. ಮತ್ತು ಅಲ್ಲಿ ಒಂದು ಎಂಟ್ರೆನ್ಸ್ ಇದೆ ಅಂತ ಹೇಳಿದರು, ಇಲ್ಲಿ ಕೆಲಸದವ್ರು ಇದ್ದರು ಅಂತ ಹೇಳಿದರು. ಬಟ್ ಇದು ಬಿದ್ದೋಗಿದೆ, ಸ್ವಲ್ಪ ಕೈಯಲ್ಲೇ ಕಾಂಕ್ರೀಟ್ ಗೋಡೆ ಆಗಿರೋದ್ರಿಂದ ಬಿದ್ದೋಗಿದೆ ಅಂತ ಹೇಳಿದರು. ಮತ್ತು ಇಲ್ಲಿ ಫಸ್ಟು ಸೇದು ಬಾವಿ ಇತ್ತಂತೆ ರೀ, ಅದರಿಂದ ಇದು ನೀರೆಲ್ಲ ಮನೆಗೆ ತಗೊಳ್ತಾ ಇದ್ರು. ಇವಾಗ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದರು. ಮನೇಲಿ ಇಬ್ಬರೇ, ವೆಂಕಟಕೃಷ್ಣ ಸರ್ ಮತ್ತು ಚಂದ್ರಮಣಿ ಮೇಡಮ್ ಇಬ್ಬರೇ ಪೀಸ್ಫುಲ್ಲಾಗಿ ಆರಾಮ್ಸೆ ದೇವ್ರ ಗೀತೆಗಳನ್ನ ಕೇಳ್ಕೊಂಡು, ಪುಸ್ತಕಗಳನ್ನ ಓದ್ಕೊಂಡು, ಅವ್ರಿವ್ರು ಬಂದರೆ ಮಾತಾಡಿ ಎಲ್ಲರಿಗೂ ಆತಿಥ್ಯ ನೀಡಿ ಇದು ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿಂದ ಎಂಟ್ರಿ ಇತ್ತು, ಎಷ್ಟು ದೊಡ್ಡ ಮನೆ, ಅಲ್ಲಿಂದ ಎಂಟ್ರಿ ಇದ್ದಿದ್ದು ರೀ. ಅಲ್ಲೊಂದು ಎಂಟ್ರಿ ಇದೆ. ಎಷ್ಟು ಎಲ್ಲಿ ನೋಡಿದ್ರು ಸೂರ್ಯನ ಬೆಳಕು. ಮತ್ತು ರೆಡ್ಡಿಯವರು ಕ್ಯಾಸಂಬಳ್ಳಿಲಿ ಫಸ್ಟು ಫ್ಲೋರ್ ಮಿಲ್ ಮಾಡಿದರು ಅಂತ ಹೇಳಿದ್ರಲ್ಲ, ಈಚೆ ಸೈಡು ಬನ್ನಿ ತೋರಿಸ್ತೀನಿ ಅದನ್ನ ಇವಾಗ. ಹಾಂ, ಇಲ್ಲಿ ಮಾಡಿದಂತೆ ಅವರು ಸಾಲ ತಗೊಂಡು. ಪಾಪ ಏನು ಮಾಡೋಕ್ಕಾಗುತ್ತೆ, ಲಾಸ್ ಆಯಿತು. ಅದಾದಮೇಲೆ ಅವ್ರ ಲೈಫ್ ಬದಲಾಗಿದ್ದು. ಆಮೇಲೆ ಲಾಯರ್ ಆಗೋಕ್ಕೆ ಹೋದರು. ಆಮೇಲೆ ಮೈಸೂರು ಚಳವಳಿ ಪಕ್ಷ ಅದೆಲ್ಲ ಕಟ್ಟಿ ರಾಜಕೀಯಕ್ಕೆ ಬಂದಿದ್ದು. ಸ್ವಾತಂತ್ರ್ಯ ಹೋರಾಟ ಮಾಡ್ತಾನೆ. ಒಂದು ಅದೃಷ್ಟ ಅಂತ ಹೇಳಿದರೆ ನಮ್ಮ ಟೀಮ್ ಅವ್ರಿಗೆ, ನನಗೆ ಮತ್ತು ಜ್ಞಾನಶೇಖರ್ ಸರ್ಗೆ ತುಂಬ ಜನನ ಮನೇಲಿ ನಾವು ಉಳ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಎಲ್ಲರೂ ಕೂಡ ತಮ್ಮದೇ ಆದಂಥ ಆತಿಥ್ಯ ಸ್ವಾಗತ ಎಲ್ಲ ನೀಡಿದ್ದಾರೆ. CM ಮನೆ ಉಳ್ಕೊಳ್ಳೋ ಭಾಗ್ಯ ಯಾರಿಗಿಲ್ಲ ರೀ, ನಮ್ಮ ಡಿಜಿಟಲ್ ಮಾಧ್ಯಮ ತಂಡಕ್ಕಿದೆ. ಸರು ನಮಗೆ ರೆಫರ್ ಮಾಡ್ತಾ ಇದ್ದಾರೆ ಯಾರನ್ನ ಮೀಟ್ ಮಾಡಬೇಕು, ಯಾರನ್ನ ಮೀಟ್ ಮಾಡಬಾರ್ದು ಅಂತ. ನೈಟು ಪಾಪ ಸರ್ನ ಎಲ್ಲ ಮಾತಾಡ್ಕೊಂಡು ಮಲಗೋದೇ ಲೇಟ್ ಆಯಿತು. ಇವಾಗ ಬೆಳಗ್ಗೆ ಮತ್ತೆ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ KGFಗೆ ಹೋಗೋದಕ್ಕೆ. ಮತ್ತೊಂದು ಸತಿ ಸರ್ ಕಡೆಯಿಂದ ಕಾಲ್ ಮಾಡಿಸಿ ಅವರ ಮಾರ್ಗದರ್ಶನದ ಮೇರೆಗೆ ನಾವು KGFಗೆ ಹೋಗ್ತಾ ಇದ್ದೀವಿ. ಆಕಾಶ್, ಏನು ಮಾಡ್ತಾ ಇದ್ರಿ? ಫೋನಲ್ಲೇ ಬ್ಯುಸಿ ಆಗಿದ್ರಿ. ಶುಭೋದಯ, ಎಲ್ರಿಗೂ ನಮಸ್ಕಾರ. ಇನ್ನೂ ನಿದ್ದೆ ಮೂಡ್ ಹೋಗಿಲ್ಲ ಅನ್ನಿಸ್ತಾ ಇದೆ.
ಭಾಳ ಟಯರ್ಡ್ ಆಗಿದ್ವಿ. ಸೊ ಹಾಗಾಗಿ ವಿಜುವಲ್ಸ್ ಎಲ್ಲ ಡಂಪ್ ಮಾಡಬೇಕಿತ್ತು, ಡಂಪ್ ಮಾಡಿದ್ದೀವಿ ಸದ್ಯಕ್ಕೆ. ನಡೀತಾ ಇದೆ ಹಿಂಗೆ. ಎಲ್ಲ ಡಂಪ ಆಯಿತಾ? ಓಕೆ. ಹೇಗಿತ್ತು ನೆನ್ನೆ ನೈಟ್, ರಾತ್ರಿ ಮತ್ತು ಇವತ್ತಿನ ದಿನ? ವಾಕ್ ಬೇರೆ ಮಾಡಿದ್ರಿ ಮಾರ್ನಿಂಗು ಅಲ್ಲ ಇದ್ದು. ನಿದ್ದೆ ಬೇರೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಬಟ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಬೆಂಗಳೂರಲ್ಲೆಲ್ಲ ಬಿಸಿಲೇ ಬರಲ್ಲ ನೋಡಿ, ಇಲ್ಲಿ ಹೌದು, ಭಾಳ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನು. ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿಯವರು. ಮೊದಲ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಕೆ.ಸಿ. ರೆಡ್ಡಿಯವರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ದು ಸಾಕಷ್ಟಿದೆ. ನಮ್ಮ ಕರ್ನಾಟಕದವ್ರಿಗೆ, ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ SP, DC, MLAಗಳು, MP ಗಳು, XMLA MP ಗಳಿಗೆ ಕೆ.ಸಿ. ರೆಡ್ಡಿಯವರ ಬಗ್ಗೆ ಬಹಳಷ್ಟು ವಿಚಾರಗಳು ಗೊತ್ತಿಲ್ಲ. ಆ ವಿಚಾರಗಳನ್ನು ಹೇಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ನಮ್ಮ ತಂಡದಿಂದ. ಆಮೇಲೆ ಇನ್ನೊಂದಂತ ಹೇಳಿದ್ರೆ, ಕೆ.ಸಿ. ರೆಡ್ಡಿಯವರು ಆತ ಒಬ್ಬ ಮೊದಲ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಇವರ ಕುಟುಂಬ ಇದೆಯಲ್ಲ, ಇವರ ಕುಟುಂಬನೇ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬ. ಹಾಗೆ ಇನ್ನೊಂದು ಗೊತ್ತಿರಬೇಕು, ಕಪ್ಪ ಕಾಣಿಕೆ ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಇತ್ತು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ರಾಜ ಆಡಳಿತ ಇದ್ದಾಗ. ಸೊ ಆಗ ಭಾಳಷ್ಟು ಕಪ್ಪ ಕಾಣಿಕೆ ಕೊಟ್ಟು, ಇವರೇನು ಕಮ್ಮಿ ಜನಸಾಮಾನ್ಯರ ಕುಟುಂಬ ಅಲ್ಲ. ಕೆ.ಸಿ. ರೆಡ್ಡಿಯವರು ವಂಶಸ್ಥರು ಅಂತಂದರೆ ಸಾಕಷ್ಟು ಇವ್ರ ಕುಟುಂಬದಲ್ಲಿ ಸಾಕಷ್ಟು ವಿಚಾರಗಳನ್ನು ಇವರಿಂದ ನಾವು ಪಡೆಯುವಂಥ ಒಂದು ಕೆಲಸ ಮಾಡಿದ್ವಿ. ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಅರ್ಲಿ ಮಾರ್ನಿಂಗ್ ನಾವೇನು ಈ ವಿಡಿಯೋ ಮಾಡ್ತಿದ್ದೀವಿ, ಇಲ್ಲಿ ರೂಫ್ ಓಪನ್ ಆಗಿದೆ. ಇದು ತೊಟ್ಟಿ ಮನೆ, 140 ವರ್ಷದ ಹಳೆ ಮನೆ. ಕೆ.ಸಿ. ರೆಡ್ಡಿ ಅವ್ರ ತಂದೆ ಮತ್ತು ಅವ್ರ ತಂದೆ ಕಟ್ಟಿಸಿದಂಥ ಮನೆ ಇದು. ಅಂದರೆ ಕೆ.ಸಿ. ರೆಡ್ಡಿ ಅವರ ತಾತ, ಈಗಿನ ತಲೆಮಾರು ಬಂದ್ಬಿಟ್ಟು 5ನೇ ಜನ್ರೇಷನ್ನು. ಆ್ಯಂಡ್ ಈ ಮನೆ ಇದೆಯಲ್ಲ, ಫುಲ್ ಕಂಬಸಾಲಿನ ಮನೆಗಳು. ಈ ಮರಗಳೆಲ್ಲ ನಮಗೂ ಗೊತ್ತಿಲ್ಲ. ಆ್ಯಂಡ್ ಈ ಮನೆ ಕಟ್ಟಿಸಿದವ್ರು ಯಾರೂ ಇವಾಗ ಬದುಕಿಲ್ಲ, ಹಾಗಾಗಿ ಈ ಮನೆಯವ್ರಿಗೂ ಗೊತ್ತಿಲ್ಲ. ಈ ಮರಗಳೆಲ್ಲ ಏನಿದೆ, ಈ ಮರಗಳೆಲ್ಲ ಕಂಪ್ಲೀಟ್ ಟೀಕ್ ಅಂತೆ. ನೋಡಿ, ಟೀಕು ಮರ ಏನಕ್ಕೆ ಮನೆಗೆ ಯೂಸ್ ಮಾಡಬೇಕು ಅಂತಂದರೆ, ಇದನ್ನು ನೋಡಿದ್ರೆ ಅರ್ಥ ಮಾಡ್ಕೋಬೋದು ನಾವು. 140 ವರ್ಷ ಆದರೂ ಕೂಡ ಒಂದು ಚೂರು ಮುಟ್ಟಾಗಿಲ್ಲ. ಆಮೇಲೆ ನೀವು ಈ ಕಂಬದಲ್ಲಿ ಒಂದು ವಿಶೇಷತೆ ಇದೆ. ಕಂಬದ ವಿಶೇಷತೆ ಏನು ಅಂತಂದರೆ, ಈ ಆಕಾರ ಏನಿದೆಯಲ್ಲ, ಈ ಆಕಾರ ಬಂದು ಬ್ರಾನ್ಸಿಂದ ಮಾಡಿರೋದು ಈ ಮನೆ. ನೋಡಿ, ನಮ್ಮ ಕಾರ್ ಇಲ್ಲಿದೆ, ರೆಡಿಯಾಗಿ ನಿಂತ್ಕೊಂಡಿದೆ. ಹೊರಡ್ತೀವಿ ಸದ್ಯಕ್ಕೆ. ಈಗೆಲ್ಲ ಇನ್ನು 1 hour 1.5 hour ಆಗುತ್ತೆ. ಹೌದು, ನಾವೆಲ್ಲೇ ಹೋದರೂ ನಮ್ಮ ಡಿಜಿಟಲ್ ಮಾಧ್ಯಮದ ವಿಡಿಯೋಗಳನ್ನು ನಾವು ಮಾಡಬೇಕು ಅಂತ ಹೇಳಿ, ನಾವು ನಮಗೆ ಹಿಂಗೆ ಸಾಕಷ್ಟು ಜನ ಸಪೋರ್ಟಾಗಿ ನಿಂತ್ಕೋತಾರೋ ಆ ಥರ ನಮ್ಮ ರಥ ಇದು. ನಾವೆಲ್ಲೇ ಹೋದರೂ ಇದೇ ಗಾಡಿಯಲ್ಲಿ ಹೋಗೋದು. ಸದ್ಯಕ್ಕಂತೂ ಎಲ್ಲೂ ಕೈ ಕೊಟ್ಟಿಲ್ಲ, ಎಲ್ಲ ಕಡೆ ನಮ್ಮ ಕೈ ಹಿಡ್ದಿದೆ. ಇನ್ನು ಮುಂದಕ್ಕೂ ಹೀಗೆ ಕೈ ಹಿಡಿತೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿರುವಂತಹ ಅಷ್ಟೂ ಮರಗಳು ಗಂಧದ ಮರಗಳು. ನೀವು ನೋಡ್ಬೋದು, ತೋರಿಸಿ ಒಂದ್ಸಲ ಆ ಕಡೆ. ಇಲ್ಲಿರುವಂತಹ ಅಷ್ಟು ಮರಗಳು ಗಂಧದ ಮರಗಳು. ನೋಡಿ, ಗಂಧದ ಮರಗಳನ್ನ ಹಾಕಿದ್ರೆ ಮನುಷ್ಯನ್ನೇ ಕೊಂದು ಕಿತ್ಕೊಂಡು ಹೋಗುವಂಥ ಜನರಿದ್ದಾರೆ, ಕಳ್ಳರಿದ್ದಾರೆ ಅಂತಾರೆ. ಆದರೆ ಈ ಊರಿನಲ್ಲಿ ನಮ್ಮ ಎಪಿಸೋಡ್ಗಳು ಬಂದಮೇಲೆ ನಿಮಗೆ ಅರ್ಥ ಆಗುತ್ತೆ, ಈ ಊರಿನಲ್ಲಿ ಇವತ್ತಿನವರೆಗೂ ಕೂಡ ಪೊಲೀಸ್ ಸ್ಟೇಷನ್ ಅನ್ನೋದೇ ಇಲ್ಲ. ಇನ್ನೂ ಆದರೂ ಕೂಡ ಇವತ್ತಿಗೂ ಕೂಡ ಪೊಲೀಸ್ ಸ್ಟೇಷನ್ ಅನ್ನೋದಿಲ್ಲ. ಕಾರಣ ಏನು ಅಂತ ಅಂದರೆ, ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇಲ್ಲದ ಊರು ಅಂತ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಕ್ಯಾಸಂಬಳ್ಳಿ. ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆದರೂ ಕೂಡ ಪೊಲೀಸ್ ಸ್ಟೇಷನ್, ಕಾನೂನಿನ ವ್ಯವಸ್ಥೆ ಇಲ್ಲಿಗೆ ಬೇಡ ಅನ್ನೋದು ಕೆ.ಸಿ. ರೆಡ್ಡಿಯವರ ಒಂದು ಆಶಯ ಆಗಿತ್ತು. ಹಾಗೆ ಅವರ ಕುಟುಂಬಸ್ಥರು ಯಾರೆಲ್ಲ ನಾಯಕರಾಗಿ ಇದ್ದಾರೋ ಅವರು ಕೂಡ ಒಂದು ಆಶಯ ಏನು ಅಂತಂದರೆ, ನಮಗೆ ಅದರ ಅವಶ್ಯಕತೆ ಇಲ್ಲ, ಇಲ್ಲಿ ಕಳ್ತನ ಇಲ್ಲ, ಸುಲಿಗೆ ಇಲ್ಲ, ರೌಡಿಸಮ್ ಇಲ್ಲ, ನಮಗೆ ಯಾಕೆ ಬೇಕು ಪೊಲೀಸ್ ಸ್ಟೇಷನ್ ಅಂಥೇಳಿ ಬಹಳ ಮನವೊಲಿಸಿ ಈಗೇನೋ ಯಾವುದೋ ಒಂದು ಕರ್ನಾಟಕ ಸರ್ಕಾರದ ಒಂದು ಜಾಗನ ಪೊಲೀಸ್ ಸ್ಟೇಷನ್ಗೆ ನಿಯೋಜನೆ ಮಾಡಿದ್ದಾರಂತೆ. ಸೆಕ್ಯೂರಿಟಿನೂ ಇಲ್ಲ ನೋಡಿ, ಸೆಕ್ಯೂರಿಟಿ ಇಲ್ದಲೇ ಗಂಧದ ಮರ ಎಷ್ಟು ಚೆನ್ನಾಗಿ ಬೆಳಿಬೋದು. ಆ್ಯಂಡ್ ಈ ಕಂಬ ಏನಿದೆ, ಈ ಕಲ್ಲು ಇಲ್ಲಿ ಕೆ.ಸಿ. ರೆಡ್ಡಿಯವರು ಕುತ್ಕೊತಿದ್ರಂತೆ ಬಂದಾಗ. ಸೊ ಈ ಕಲ್ಲನ್ನು ಯಾಕೆ ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನ ಮುಂದುವರೆದ್ರೂ ಕೂಡ ಈ ಮನೇನ ಹಾಗೆ ಉಳಿಸ್ಕೊಂಡಿದ್ದಾರೆ. ಈ ಒಂದಷ್ಟು ಥಿಂಗ್ಸ್ಗಳಿದೆ, ಆ ಥಿಂಗ್ಸ್ಗಳನ್ನ ಯಾಕೆ ಉಳಿಸ್ಕೊಂಡಿದ್ದಾರೆ ಅಂದರೆ, ಒಂದೇ ಉದ್ದೇಶ, ಅವರ ನೆನಪುಗಳು ಮಾಸು ಹೋಗಬಾರ್ದು.
ನಮ್ಮ ಮುಂದಿನ ಜನ್ರೇಷನ್ನು ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಡಬೇಕು ಅನ್ನೋ ಒಂದೇ ಒಂದು ಕಾರಣ. ಸೊ ಇಲ್ಲಿ ಕುತ್ಕೊಳ್ತಿದ್ರಂತೆ, ಬೇಜಾರಾದಾಗ ಬಂದು ಮಾತಾಡೋರಂತೆ. ಅಂದರೆ ಎಲ್ಲರೂ ಅರ್ಥ ಮಾಡ್ಕೊಬೇಕು, ಕೆ ಸಿ ರೆಡ್ಡಿ ಅವರು ಬಹುಕಾಲ ಅವರು ಸರ್ಕಾರಿ ಆಡಳಿತದಲ್ಲೇ ಅವರ ಜೀವನವನ್ನು ಕಳೆದಿದ್ದರಿಂದ ಅವರು ಮನೆಗೆ ಟಚ್ ಇದ್ದಿದ್ದು ಬಹಳ ಕಮ್ಮಿ. ಸೊ ಇದ್ದಂಥ ಸ್ವಲ್ಪ ಸಮಯದಲ್ಲಿ ಅವರು ಕಾಲ ಕಳೆದಿದ್ದಂಥ ಒಂದಷ್ಟು ಜಾಗಗಳು. ಸೊ ಹೀಗೆ ನಮ್ಮ ಜರ್ನಿ ಮುಂದುವರಿತಾ ಇದೆ. 2ನೇ ದಿನ. ಸೊ ಈಗ ನಾವು ಕ್ಯಾಸಂಬಳ್ಳಿಯಿಂದ KGF ಕಡೆಗೆ ನಮ್ಮ ಪಯಣ ಶುರು ಆಗುತ್ತೆ. ಅದರ ಕಂಪ್ಲೀಟ್ ವಿಡಿಯೋನು ಕೂಡ ಮಾಡ್ತೀವಿ.